ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಹರ ಓಂ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ. ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೆಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು, ಬಸವಾದಿ ಪ್ರಮತ್ತರನ್ನು, ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ, ಇಲ್ಲಿ ವಿಷಯ ಏನು ಅಂತ ಕೇಳಿದ್ರೆ, ಕೈವಲ್ಯ ಕಲ್ಪವಲ್ಲರಿಯಲ್ಲಿ ಒಂದು ನುಡಿಯನ್ನು ಆಧಾರವಾಗಿಟ್ಟುಕೊಂಡು ಮಾತನಾಡಬೇಕಂಥೇಳಿ ಬಯಸಿದ್ದೇವೆ ಪುಣ್ಯಾತ್ಮರೇ. ಅದು ಯಾವುದು? ಮೊದಲೇದ ನುಡಿ ಯಾಕೆ ಹೋಗೈತೆ? ಮೊನ್ನೆ ಶರೀರ ಸತಿಪುತ್ರರು ನನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಲ್ಲಿ ನಿನ್ನಿಂದ ಬರುವರೆ, ಇರುವ ದ್ರವ್ಯವನ್ನೆಲ್ಲ ಕೊಟ್ಟ ಕಳುಹುವರೆ, ಯಮಪುರದ ಬಾಧೆ ಬಿಡಿಸಿಕೊಂಬುವರೆ. ನೀ ಹುಟ್ಟುವುದಕ್ಕಿಂತ ಮೊದಲು ನೀನ್ಯಾರು? ನೀ ಪುನರಪಿ ಜನಿಸಿದರೆ ನಿನಗವರಾಗುವರೇ ಅಂತ ಕೇಳ್ಯಾರ ಪುಣ್ಯಾತ್ಮರೇ. ಕೈವಲ್ಯ ಕಲ್ಪವಲ್ಲರಿಯಲ್ಲಿ ಇಂದು ಯಾವುದು ಅಂತ ಕೇಳಿದ್ರೆ, ಕಾರಮಿಂಚಿನ ತೆರದಿ ತೋರಿ ನಿಮಿಷದಿ ತನು ಅಡಗುವ, ನೀರ ಗುರುಳೆಯ ಮಾಯಬಹುದು, ಪಾರಮಾರ್ಥವ ಮೆರಸಿ ಸುಖ ಗಳಿಸುವುದು, ನೀರೊಳಗ ಕೈ ಇಕ್ಕಿ ನೆಕ್ಕಿದಂತಹುದು. ಈ ನುಡಿಯಲ್ಲಿ ಹೇಳ್ಕೊಂಬಂದಾರ ಪುಣ್ಯಾತ್ಮರೇ. ಕಾರಮಿಂಚಿನ ತೆರದಿ ತೋರಿ ನಿಮಿಷದಿ ತನು ಅಡಗುವ, ನೀರ ಗುರಳೆಯ ಮಾಯಬಹುದು, ಪಾರಮಾರ್ಥವ ಮೆರಸಿ ಸುಖಗಳಿಸುವುದು, ನೀರೊಳ ಕೈ ಇಕ್ಕಿ ನೆಕ್ಕಿದಂತಹುದು. ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಎಲೆ ಮರುಳೇ. ಬಹಳ ಸುಂದರ ಪದ ಇದು, ಭಾಳ ಚಂದ ಅನಿಸ್ತೈತಿ. ಅದು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಕಾರಮಿಂಚಿನ ತೆರದಿ ತೋರಿ ನಿಮಿಷದಿ ತನು ಅಡಗುವ ಅಂತಂದ್ರೆ, ಇಲ್ಲೊಬ್ಬ ಮನುಷ್ಯ ಏನು ಮಾಡಿರ್ತಾನಂದ್ರೆ, ಮುಂಗಾರಿ ಮಳೆ ಬರ್ತಾವಲ್ಲ, ಹೊಸ ಮಳೆಗಳು ಬರ್ತಾವ, ಹೊಸ ಮಳೆಗಳು ಬಂದಾಗ ಹೊಲಕ್ಕೆ ಹೋಗಿರ್ತಾನೊಬ್ಬ ಮನುಷ್ಯ.
ಅವಾಗ ಮಿಂಚಿದ್ರೆ ಕಾಣ್ತತಿ, ದಾರಿ ಮಿಂಚಲಿಕ್ಕೆ ಇಲ್ಲ. ಗಡಗತ್ತಲು ಕಣ್ಣು ಕಿಸದ ನೋಡಿದರೂ ಸ್ವಲ್ಪ ಬೆಳಕು ಕಾಣಂಗಿಲ್ಲ. ಗಡಿಗತ್ತಲಿರುವಾಗ ಆ ಮನುಷ್ಯ ಬರು ಹೊತ್ತಿನೊಳಗೆ ಒಂದಿಷ್ಟು ಕೋಲು ಮಿಂಚತತಿ. ಎಷ್ಟು ಚಂದ ಮಿಂಚತತಿ ಅಂದಿದ, ಹಿಂಗೆ ಪೆನ್ನಿಲಿ ಬರ್ದಂಗೆ ಇರ್ತತಿ. ಇದು ಹಿಂಗೆ 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 ಮಾಡಿ ಕೋಲ ಮಿಂಚು ಹೊಕ್ಕತಿ. ಆಹಾ ಎಷ್ಟು ಸುಂದರವಾಗಿ ಹಾದಿ ಕಾಣಕತ್ತೈತಿಲ್ಲಪ್ಪ. ನಾ ಮನೆಗೆ ಹೋಗುವವರೆಗೂ ಇದೋ ಬೆಳಕಿರ್ಬೇಕು ನೋಡು. ಆ ಮನುಷ್ಯ ಆತಾನ ಹೊಲಕ್ಕೋದ. ಆ ಮಿಂಚು ಹೋಗೋದಷ್ಟ ಅದ, ಇರುವುದಲ್ಲ. ಅದಕ್ಕೆ ಮಿಂಚಂದಾರ ಅವರು, ಅದಕ್ಕೆ ಕಾರ ಮಿಂಚಂದಾರ ಅವರು. ಬಡ ಬಡ ಪೆನ್ನಿಲೆ ಬರೆದು ಗೀತೀವಲ್ಲ, ಪೆನ್ನು ತಗೊಂಡು ಹಿಂಗೆ ಮಾಡಿ ಬರೆದು ಗೀತೀವಲ್ಲ, ಸಹಿ ಮಾಡಿದಂಗೆ ಅದರಂತೆ ಕೋಲ ಮಿಂಚದ ಅಡಿಗೆ ಬಿಡ್ತದೆ. ಅವಾಗ ಆ ಮನುಷ್ಯ ಏನತ್ತಾನ, ಇದ ಮಿಂಚ ಮನೆಗೆ ಹೋಗುವವರಿಗೆ ಇದ್ರೆ ಭಾಳ ಚಲೋ ಆಕ್ಕತಿ ಅಂತ ಆ ಮನುಷ್ಯ ಆತಾನ. ಅದು ಇರ್ತೈತೇನೋ ಅಂತ ಕೇಳಿದರೆ ಇರಂಗಿಲ್ಲ. ಅದರಂತೆ ಪುಣ್ಯಾತ್ಮರೇ ಆ ಕೋಲ ಹೇಗೆ ಮಿಂಚುತ್ತದೆಯೋ ಅದರಂತೆ ಇದು ಶರೀರ. ಕೋಲ ಮಿಂಚಿನಂಗ ಶರೀರದ ಇದು ಮಿಂಚುತ್ತೈತೆ. ಯೌವನಿದ್ದಾಗ ನೋಡ್ಬೇಕು ನಮ್ಮ ಬಡಿವಾರ, ಹೇಳಕ್ಕಬಾರ್ದ್ರಿ. ಅದು ಯೌವನಿದ್ದಾಗ ಯಾವುದು ತಲೆ ಒಳಗೆ ಬರಂಗಿಲ್ಲ. ಗುರುಗಳನ್ನಂಗಿಲ್ಲ, ದೇವರನ್ನಂಗಿಲ್ಲ, ಪಾರಮಾರ್ಥ ಕಡೆ ಮಾರಿನ ಮಾಡಂಗಿಲ್ಲ. ಆಗ ಯೌವನ ವಯಸ್ಸದಲ್ಲಿ ಎಲ್ಲರೂ ಒಬ್ಬರು ಆ ಮಿಂಚು ಹೆಂಗೆ ಮಿಂಚೈತಲ್ಲ ಅದೇ ಮಿಂಚ ಇದು ಶರೀರ ಯೌವನದಲ್ಲಿ ಮಿಂಚತೈತಿ. ಇದ ಯೌವನ ಐತತ್ತು ನಾವು ತಿಳ್ಕೋತೀವ. ಕ್ಷಣಕ್ಕೆ ಬದಲಾಕತ್ತಿದ್ವು. ಹೋದ ವರ್ಷಿನಕ್ಕಿ ಈ ವರ್ಷ ಇಲ್ಲ ನಾನು. ಅದನ್ನೇನಂದ್ರೆ ಶರೀರ ನೋಡಬೇಕಾದ್ರೆ ಇಲ್ಲ, ಸರ್ಕೊತ್ತ ಹೊಕ್ಕತ್ತೆ. ಅದು ವಯಸ್ಸಿನೊಳಗೆ ಕಾರ ಮಿಂಚಿನೊಳಗೆ ವಯಸ್ಸದಾಗ ಗಲ್ಲ ತುಂಬಿಕೊಂಡಿರ್ತಾವ. ವಯಸ್ಸಾದಂಗ ಗಲ್ಲ ನೀರಿಗೆ ಗಟ್ಟತಾವ. ಅದ ಶರೀರ ಉಳಿತೈತನಂತ ಕೇಳಿದ್ರೆ ಪುಣ್ಯಾತ್ಮರೇ ಉಳಿಯಂಗಿಲ್ಲ. ಈಗಿನ ಸಣ್ಣ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅವಕ್ಕೆ ಗುರುತಿರಂಗಿಲ್ಲ. ನಾ ಚಿಕ್ಕಂದಿನಲ್ಲಿ ಮಾಡೀನಿ, ಹಾಗಲ್ಲ. ಸಣ್ಣ ಮಕ್ಕಳಿಗೆ ತಿಳಿಸಿಕೊಡ್ಬೇಕು ಇದನ್ನು. ಯಾಕಂದ್ರೆ ಇದು ಒಮ್ಮೆ ಹೋತಪ್ಪ ಅಂತಂದ್ರೆ ಹೊಳ್ಳಿ ಬರೋದು ಭಾಳ ದುರ್ಲಭ ಐತ್ರಿ ಪುಣ್ಯಾತ್ಮರೇ. ಮತ್ತು ಪುಣ್ಯ ಮಾಡ್ಬೇಕು, 84 ಲಕ್ಷ ಯೋನಿ ತಿರುಗಬೇಕು. ಆಗ ಗುರುಗಳು ಸಿಕ್ಕರು ಚಲೋ. ಸಿಗ್ಲಿಕ್ಕೆ ಹಂಗ ತಿರುಗುದ ತಿರ್ಕೋತನ ಹೋಗೋದಾಕೈತೆ ಪುಣ್ಯಾತ್ಮರೇ. ಈಗ ಸಣ್ಣ ಮಕ್ಕಳಿಗೆ ಒಂದಿಷ್ಟ ತಿಳಿಸಬೇಕು, ಪರಮಾರ್ಥವನ್ನು ಕಲಿಸಬೇಕು. ಅವಕ್ಕೆ ಈಗಿರ್ತಾ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ತಿಳಿತೈತಿ. ಹಸಿ ಗೋಡೆಗೆ ಹೆಂಗೆ ಹಳ್ಳ ಹೋಗ್ದಂಗೆ ಕುಂಡ್ರತೈತ್ಲ, ಅದರಂತೆ ಸಣ್ಣ ಮಕ್ಕಳಿಗೆ ಈಗಿರ್ತಾ ಹೇಳಿದ್ರೆ ಅವಕ್ಕೆ ಸಂಸ್ಕಾರ ಬೀಳ್ತೈತಿ. ಓಯಪ್ಪ ಇಷ್ಟೆಲ್ಲ ಅಡ್ಡಾಡೋದತ್ತ ಗುರುಗಳ ಕಡೆ ಹೋಗಬೇಕು, ನಾವು ಇದನ್ನು ತಿಳ್ಕೋಬೇಕು, ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು, ಹಾಡಬೇಕು,
ಈಗೇನು ಬರೇ ಏನಪ್ಪ ಒನ್ನಕ್ಕೆ ಸಹಿತ ಬರೋಂಗಿಲ್ಲ. ಅವಕ್ಕೇನು ರೆಕಾರ್ಡ್ತಾರೋ ಏನಂತಾರೋ ಬರೀ ಅವ ಹಾಡುಗಳು ತತ್ವದ ಹಾಡ ಈಗಿನ ಹುಡುಗರ ಬಾಯಾಗ ಅಡಕ ಇಲ್ಲ. ಅರವತ್ತೆಪ್ಪತ್ತು ವರ್ಷದ ಮನುಷ್ಯರಾದರೂ ಕೂಡ ನಮ್ಮಂತೇಲಿ ಒಬ್ಬೊಬ್ಬರು ಬಾಯಾಗ ಬರಂಗೇ ಇಲ್ಲ. ಬರ್ತಾವಂದ್ರೇನು ಅದ ಪುಣ್ಯ ಇದ್ರೆ ನಾಲ್ಗೆ ಮೇಲೆ ಸರಸ್ವತಿ ಆಡ್ತಾಳೆ. ಪುಣ್ಯ ಇರ್ಲಿಕ್ಕೆ ಆಡಂಗಿಲ್ಲ ಯಾಕೆ ಸರಸ್ವತಿ. ಪುಣ್ಯ ಇದ್ರೇನ ಆಡ್ತಾಳೆ ಆಕೆ. 60-70 ವರ್ಷದವ್ರು ನಾವು ಆದರೂ ಸಹಿತ ಆ ಗೋಜಿಗೆನ ಹೋಗಿಲ್ಲ. ಹೇಳೋದು ಇಲ್ಲ, ಕೂತು ಕೇಳೋದು. ಅವ್ರು ಚಲೋ ಹೇಳ್ರಿ, ಇವ್ರು ಚಲೋ ಹೇಳ್ರಿ. ಅವ್ರು ಚಂದ ಹೇಳ್ತಾರೆ, ಇವ್ರು ಚಂದ ಹೇಳ್ತಾರೆ. ನಾವು ಯಾವ ಚಂದ ಅದೀವು ನಮಗೆ ಗೊತ್ತಿಲ್ಲ ಇಷ್ಟ. ಅದಕ್ಕೆ ಯೌವನದಾಗ ಹೆಂಗೆ ಮಿಂಚತತಿಲ್ಲ ಶರೀರ ಸರ್ಕೋತ ಹೋಗ್ತದೆ ಪುಣ್ಯಾತ್ಮರೇ. ಅದಕ್ಕೆ ಅಣ್ಣ ಬಸವಣ್ಣನವರು ಒಂದು ಸುಂದರವಾಗಿರತಕ್ಕಂಥ ವಚನವನ್ನು ಹೇಳಿದರು. ಅದು ಯಾವುದು ಅಂತ ಕೇಳಿದ್ರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಕಾಲ ಮೇಲೆ ಕೋಲ ನೂರಿ ಹಲ್ಲು ಹೋಗಿ ಬೆನ್ನು ಬಾಗಿ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪೊಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ, ಕೂಡಿಕೋ ನಮ್ಮ ಕೂಡಲ ಸಂಗಮ ದೇವನ. ಎಂಥ ಸುಂದರವಾದಂಥ ವಚನ್ರಿ ಇದು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ಗಲ್ಲ ಟುಮು 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 ಹತ್ತಿರ್ತಾವ ನೋಡು ವಯಸ್ಸದಾಗ, ತುಂಬಿದ ಗಲ್ಲಿರ್ತಾವ. ನೀರಿಗೆ ಗಟ್ಟೋಕ್ಕಿಂತ ಮುಂಚಿತವಾಗಿ ಅಂತ ಹೇಳ್ತಾರೆ. ಹಲ್ಲು ಹೋಗಿ ಬೆನ್ನು ಬಾಗಿ, ಹಲ್ಲು ಅವೇ ಎಷ್ಟು ವರ್ಷ ಇರ್ತಾವ, ತಮ್ಮ ಆವಿಷಾದಗಳು ಯಾವ ಹೋಗುವನ, ಕಣ್ಣು ಹೋಗುವನ, ಕಿವಿನೂ ಹೋಗುವನ. ನೀವು ನೋಡ್ರಿ ಮುದುಕ್ಯಾರ ಏನಾರ ಒಂದು ಅನ್ನನ ಏನಾರ ಒಂದು ಮಾತಾಡ್ತಾವ. ನಾವೊಂದು ಏನಾರ ಹೇಳ್ಬೇಕ, ಕೇಳೋದಿಲ್ಲ ತಂಗಿ, ನನಗೆ ಕೇಳಂಗಿಲ್ಲ, ಕಿವಿ ಕೇಳ್ಯಾವ ಹೋಗ್ಯಾವ ಅತ್ತಾರ. ನಮ್ಮನು ಕಿವಿ ಒಮ್ಮೆ ಹೋಗುವನ. ಇದನ್ನು ಖಂಡಿತವಾಗಿ ಖಂಡಿತವಾಗಿ ತಿಳ್ಕೋರಿ. ಇದನ್ನು ಗೊತ್ತಾಗೋದಿಲ್ಲ. ಅವ್ರು 20 ಸರಿ ಊಟಕ್ಕೆ ಕರೀತಾರ ಸ್ವಸ್ತಾರ, ಬಾ ಅತ್ತಿ ಊಟ ಮಾಡ್ಬಾ ಅತ್ತಿ ಊಟ ಮಾಡ್ಬಾ ಅತ್ತಿ ಅಂದ್ರೆ ಏನು ಕೇಳಂಗಿಲ್ಲ, ಗಾಡಿ ಕೂತಂಗೆ ಕುಂಡಿರ್ತೀವಿ. ಆಗ ಮುಂದೆ ಬಂದು ಕೈ ಸೊನ್ನೆ ಮಾಡಿದಾಗ ಮಾಡಕ್ಕೆ ಬಾತ್ ಸೊನ್ನೆ ಮಾಡಿದಾಗ ಎದ್ದು ಹೋಗ್ಕತ್ತಿದ. ಪುಣ್ಯಾತ್ಮರೇ, ಅವು ಆದ್ಮೇಲೆ ತೇರು ಮಾಡಿಕೊಳ್ಳಾಕ ಬರಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಯಾವ್ದಾರ ಒಂದು ಪುಸ್ತಕ ಓದಬೇಕಂದ್ರೆ ಓದಾಕ ಕಣ್ಣು ಕಾಣಂಗಿಲ್ಲ. ನಾನು ಓದ್ತೀನಿ. ಯಾವ ವಯಸ್ಸದಾಗಿದೆ 60-70 ವಯಸ್ಸದಾಗ ಅನ್ನೋದು. ನಾನು ಒಟ್ಟು ಓದ್ತೀನಿ, ಕಣ್ಣನ್ನು ಕಾಣಂಗಿಲ್ಲ. ಕಣ್ಣು ಹೋಗುವನ, ಕಿವಿನೂ ಹೋಗುವ, ಕಣ್ಣು ಹೋಗುವ. ನೀರಿಗೆ ಗಟ್ಟುದನ ಇದು ಗಲ್ಲ. ಹಲ್ಲು ಹೊಕ್ಕ ಒಂದೊಂದು ಹೊಕ್ಕ ಉಚ್ಚ ಹಲ್ಲು ಹೊಡಿತಾವ, ಕಿಳಿಸ್ಕೊಂಬರೋದು, ಅಮ್ಮ ತಿನ್ನೋದು. ಮುಟು ಬಾಯಾಗ ಹೋಗ್ದಂಗೆ ತುತ್ತು ಉಕ್ಕೊಳ್ದು ಬಾಯಾಗ. ಮುಪ್ಪಿನ ಕಾಲಕ್ಕೆ ಹೇಳ್ತೇನ್ರಿ, ನಂಬದ ಮಂದಿದಲ್ಲ, ನಂಬದ. ಈಗಷ್ಟು ನಡಿತೈತಿ ಚಲೋ ನಂದ, ಮುಂದೆ ಹಿಂಗಲ್ಲ ನಂದು. ಹಾಗೂ ಏನು ಮಾಡಕ್ಕೆ ಬರಂಗಿಲ್ಲ. ಬೆನ್ನು ಬಾಗ್ತತಿ, ಬೆನ್ನನೇ ಇರ್ತತೇನೆ. ಹಿಂಗೆ ಶಟದ ನಡಿತೀವಣ್ಣ ನಾವು? ಇಲ್ಲ, ಶಟದ ಕುಂಡಿರ್ತೀವಣ್ಣ? ಇಲ್ಲ. ಬೆನ್ನು ಬಾಗ್ತತಿ,
ಕಾಲ ಮ್ಯಾಲ ಕೈ ಊರಿ ಹೇಳೋದಕ್ಕತಿ, ಹೇಳಾಕ ಕುಂಡ್ರಾಕ ಬರಂಗಿಲ್ಲ. ಇದ ವಯಸ್ಸದಾಗ ಬರುವಲ್ತು, ಇನ್ನು ಮುಂದೆ ಮುಪ್ಪಿನ ಕಾಲಕ್ಕೆ ಏನು ಗತಿ ಹೇಳ್ರಿ. ಇದ ವಯಸ್ಸದವ್ರು ಯವ್ವ ನನ್ನ ಕಾಲು ಹಿಡ್ದಾವ, ಮೊಣಕಾಲ ಹಿಡ್ದಾವತ್ತಾರ ಎಲ್ಲರೂ. ಮೊಣಕಾಲನ ಕಾಲ ಮ್ಯಾಲ ಕೈ ಊರಿ ಒಂದು ನೆಲಕ್ಕೆ ಕೈ ಊರಿ ಹೇಳೋದಾಗೈತಿ. ಈಗ ಅದು ಬಿಡುದು ಕುರ್ಚದ ಮೇಲೆ ಕೂತು ಊಟ ಮಾಡೋದು ನಡೆದೈತಿ. ಆಗ ಪದ್ಧತಿ ಪರಮಾತ್ಮನ ಮಂತ್ರ ಅಂದ ತಳಗ ತಾಟಿಟ್ಟು ಊಟ ಮಾಡೋ ಪದ್ಧತಿ ಇದು. ಅದು ಬಂದಿಲ್ಲ ಈಗ. ಇಲ್ಲೇ ಕುರ್ಚದ ಮೇಲೆ ಕಾಟದ ಮೇಲೆ ಕೂತ ಅದ ಹಾಸಿಯಾಗ ತಿಂದ ಅದ ಹಾಸಿಯಾಗ ಮನ್ಕೊಳ್ಳೋದು ನಡೆದೈತಿ ಈಗ. ಅದಕ್ಕೆ ಇದೆಲ್ಲ ಬರುಕಿತ ಮುಂಚಿತವಾಗಿ ಅದಕ್ಕೆ ಕಾರ ಮಿಂಚಿನಂತೆ ಮಿಂಚುತ್ತಿರುವಾಗ ಏನು ಮಾಡಂದಾರು? ಆವಾಗನ ಇದನ್ನು ತತ್ವವನ್ನು ತಿಳ್ಕೋ, ಪಾರಮಾರ್ಥವನ್ನು ತಿಳಿ. ನಾವು ಕ್ಷಣಿಕ ಸುಖದ ಬೆನ್ನು ಹತ್ತಿದೀವ್ರಿ ಎಲ್ಲರೂ. ನಿತ್ಯವಾದಂಥ ಸುಖದ ಬೆನ್ನು ಹತ್ತಿಲ್ಲ. ಯಾಕತ್ತು ಕೇಳಿದ್ರೆ ನಿತ್ಯ ಸುಖ ಅನ್ನೋದು ಗೊತ್ತಿಲ್ಲ. ಇನ್ನಾರ ಗೊತ್ತು ಮಾಡಿಕೊಳ್ಳೋದು. ಇನ್ನಾರ ಎಷ್ಟು ಆವಿಷ್ಯ ಉಳ್ದಾವ್ರಿ. ಆವಿಷ್ಯ 10 ರಾತ್ರಿ ಹೋದವು 50, ಪ್ರಾಯದ 20, ಪ್ರಾಯದ ಗಾಯಕ 30. ಸುಳ್ದ ಆವಿಷ್ಯ ಎಲ್ಲ ಹೋಗ್ಯಾವ, ಬಗೆಹರ್ದಾವ. ಹುಳ್ಳು ಹೋಗಿ ಹಳ್ಳಕ್ಕೆ ಬಿದ್ದಾವ. ಅಷ್ಟ್ರೊಳಗರ ಒಂದಿಷ್ಟು ತಿಳಿದು. ಹುಳ್ಳು ಹೋಗಿ ಹಳ್ಳಕ್ಕೆ ಬಿದ್ದಾವಿಲ್ಲೋ ಅಷ್ಟ್ರೊಳಗರ ಒಂದಿಷ್ಟು ತಿಳಿದು. ಒಂದು ನವನಿಕ ಅಷ್ಟರ ತಿಳ್ಕೊಳ್ಳೋದು ಏನು ಪಾರಮಾರ್ಥವನ್ನು. ಏನು ವರ್ಷದಾಗ ಒಂದು ಸಲ ಹಚ್ಚಿ ಕೇಳಿ ಬಿಟ್ಟಿವಿಲ್ಲೋ. ಹೊಳ್ಳಿ ನೋಡಂಗಿಲ್ಲ ಕೇಳಂಗಿಲ್ಲ ಅಂದ್ರೆ ಅದ ತಿಳಿತೈತೆ ಅನ್ನತ್ತ ಕೇಳಿದ್ರೆ ಪುಣ್ಯಾತ್ಮರೇ ತಿಳಿಯಂಗಿಲ್ಲ. ಅದಕ್ಕೆ ಶ್ರೀರಾಮಚಂದ್ರ 12 ವರ್ಷ ಗುರುವಿನ ಸೇವಾ ಮಾಡಿ ತಿಳ್ಕೊಂಡ. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪನ ಗುರುವಿನನ್ನು ಮಾಡಿಕೊಂಡು ತಿಳ್ಕೊಂಡು, ಅವರು ಪರಮಾತ್ಮ ಇದ್ರು ತಿಳ್ಕೊಂಡ್ರು, ಅವ್ರು ಗುರುವಿನ ಮಾಡಿಕೊಂಡ್ರು. ನಾವು ಎಲ್ಲರೂ ಗುರುಗಳನ್ನ ಮಾಡಿಕೊಂಡಿದ್ದೀವಿ ರೀ. ಅವ್ರ ಗುರುಗಳು ಒಮ್ಮೆ ಉಪದೇಶ ಆತಂದ್ರೆ ಅವ್ರು ಹೆಂಗಾರ ಹಾಕಿರುವಾರಕ್ಕೆ ನಮಗೆ ಆತಕ್ಕೆ ಬೇಕು. ನಾವು ತಿಳಿಯೋದನ್ನು ಮೊದಲು ತಿಳ್ಕೊಳ್ಳೋದು ನೆಟ್ಟಗೆ ಅಷ್ಟ. ನಮ್ಮಂತೆಲ್ಲ ಎತ್ತದ್ದು ಇದ್ದದ್ದಿಲ್ಲ ತಿಳ್ಕೊಳ್ಳೋದು. ಬರೀ ಎಲ್ಲ ನೀವು ಮಾಡಿದಾಗ ಅಂದ್ರೆ ಅವರು ಊಟ ಮಾಡ್ತಾರೆ ಬಿಡ್ನಿ ಹಂಗಾರ. ಗುರುಗಳು ಊಟ ಮಾಡ್ತಾರೆ, ನೀ ಬಿಟ್ಟು ಬಿಡ. ನಂಬದೈತಿಲ್ಲಿ ಪ್ರಯತ್ನ ನಂಬದು. ಆ ಪ್ರಯತ್ನದ ಮೂಲಕವಾಗಿ ನಾವು ತಿಳ್ಕೊಂಡಿವಪ್ಪ ಅಂತಂದ್ರೆ ನಮ್ಮ ಜನ್ಮ ಏನಕ್ಕತ್ತೆ, ಸಾರ್ಥಕ ಆಕ್ಕತ್ತೆ. ಅದಕ್ಕೆ ಹೇಳಿದ್ರಲ್ಲ ಗುಹೇಶ್ವರ, ಎಲ್ಲ ಜಗಕ್ಕಿಕ್ಕಿದ ವಿಧಿಯತಿ ನಿನ್ನದೆಂಬುವುದು ಜ್ಞಾನರತ್ನಂತೆ. ಅಂತಪ್ಪ ದಿವ್ಯ ಜ್ಞಾನರತ್ನವನ್ನು ಪಡೆದದ್ದಾದ್ರೆ ನಿನ್ನಂಥ ಶ್ರೀವಂತರ ಜಗತ್ತಿನಲ್ಲಿ ಯಾರೂ ಇಲ್ಲ ತಿಳಿಯಾರಲ್ಲ. ಅವರು ಮಣ್ಣು ಹೇಳಿಲ್ಲ. ಪುಣ್ಯಾತ್ಮರೇ ಈ ಜ್ಞಾನವನ್ನು ಪಡ್ಕೊಂಡ್ರೆ ಮುಗಿದು ಹೋತು. ಏನು ಪಡ್ಕೋಬೇಕನ್ನೋ ಆಸೆನ ಇರುವುದಿಲ್ಲ. ಇದು ಒಂದೇ ಒಂದು ತಿಳ್ಕೊಂಡ್ಬಿಡೋದು. ಈಗ ಅನ್ನ ಮಾಡಲಿಕ್ಕೆ ಇಟ್ಟಿರ್ತೀವಿ, ಈಗ ಕುಕ್ಕರ್ ಬಂದಾವ ಬಿಡ್ರಿ. ನಾವು ಮೊದಲ ಹಾರ್ಕದ ಅನ್ನ, ನವಣಿ ಅನ್ನ ಇವನ್ನ ಮಾಡಬೇಕಾದ್ರೆ ಗಡಿಗೆ ಒಳಗೆ ಬೋಗಣ್ಯಾಗ ಮಾಡ್ತಿದ್ವಿ. ಆಗ ಎಲ್ಲಿ ಹೆಚ್ಚಕ್ಕಿ ಬರ್ತರ್ಕಿಲ್ಲ. ಹೊಲದಾಗ ಭತ್ತ ಹಾಕೋದು, ಅವನ್ನ ನಮ್ಮವ್ವ ಕುಟ್ಟತರು. ಕುಟ್ಟಿ ಅನ್ನ ಮಾಡ್ರೆ ಘಮ 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 ನಾರ್ತತ್ತು. ಒಂದು ಅಗಳ ಹಿಚಿಕ್ ನೋಡಿಬಿಟ್ರೆ ಅನ್ನ ಆಗೈತೆ ಅಂತ ಗೊತ್ತಾಕೈತೆ. ಹಂಗೆ ಎಷ್ಟು ತಿಳ್ಕೊಳ್ಳೋದೈತಿ ಒಂದಿಷ್ಟು.
ಒಂದಿಷ್ಟು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ ಆಕತ್ರಿ. ಬೋಗಾಣಿ ಎಲ್ಲ ಹಿಚ್ಕುದಿರ್ತತೇನು? ಇಲ್ಲ, ಒಂದಾಗಡೆ ಹಿಚ್ಕುದಿರ್ತತಿ ಅನ್ನ ಆಗಬೇಕಾದ್ರೆ. ಆದ ಕಾರಣಕ್ಕಾಗಿ ಇಲ್ಲೇ ಶರೀರ ಸದೃಢಿದ್ದಾಗನ ಇದು 6 ವಿಕಾರದಿಂದ ಕೂಡೈತೆ ಶರೀರ. ಅಸ್ಥಿಯತೆ, ಜಾಯತೆ, ವರ್ಧತೆ, ಪರಿಣೀಯತೆ, ಅಪೇಕ್ಷತೆ, ವಿನಶ್ಯತೆ ಅಂಥೇಳಿ 6 ಪ್ರಕಾರವಾಗಿ ಶರೀರ ಐತ್ರಿ. ಇದು 6 ಪ್ರಕಾರದಿಂದ ಈ ಶರೀರ ಕೂಡಿಕೊಂಡತ್ತಿದ. ಲಾಸ್ಟಕ್ಕೆ ವಿನಶ್ಯತೆ ಆಕ್ಕತಿ. ಆ ವಿನಶ್ಯ ಆಗೋದ್ರೊಳಗಾಗಿನ ಆ ಪರಮಾತ್ಮನನ್ನು ತಿಳ್ಕೊಂಡಿವಪ್ಪ ಅಂತಂದ್ರೆ ನಮ್ಮ ಜನ್ಮ ನಿಮ್ಮ ಜನ್ಮ ಎಲ್ಲರದು ಸಾರ್ಥಕ ಆಕ್ಕತಿ. ಈಟೀಟ ಕಲ್ಕೋರಿ, ಈಟೀಟ ತಿಳ್ಕೊರಿ. ಒಮ್ಮೆ ನಾನು ನುಂಗಾಕು ಬರಂಗಿಲ್ಲ. ಹೋಳ್ಗೆ ಮಾಡಿರ್ತೀವಿ, ಒಮ್ಮೆ ನುಂಗುತ್ತೀವೇನು? ಇಲ್ಲ. ಇದನ್ನು ಚಿಕ್ಕಂದಿನಲ್ಲೇ ಶುರು ಮಾಡೋದ. ಇಟ್ಟಿಟ ತಿಳ್ಕೊಳಕ. ಅದು ಫೋನ್ಯಾಗ ಹಾಕೋದು ನನಗೆ ಗೊತ್ತೂ ಇದ್ದಿರ್ಕಿಲ್ಲ. ಸಾಲಿನ ಭಾಳ ಆಗಿಲ್ಲ, ಎಲ್ಲಿ ಗೊತ್ತಿರ್ಬೇಕು ನಂಗೆ. 2ನೇತೆ ಸಾಲಿ ಹೋಗೇನಿ, 4ನೇತೆ ಪಾಸ್ ಆಗೇನಿ. 4ನೇತೆ ಪಾಸ್ ತೊಗೊಂಡು 7ನೇತೆ ಪಾಸ್ ಆಗೇನಿ. ಮತ್ತು ಯಾಕಂದ್ರೆ ಆಗಷ್ಟ ಸಾಲಿಗೆ 60 ರೂಪಾಯಿಗೆ ಸಾಲಿ ಕಲಿಸ್ತೀನಿ. ರಾತ್ರಿ ಸಾಲಿ ಕಲಿಸೋದು ಬಂದಿತ್ತು. ಊರನವ್ರು ನನಗೆ ಕೊಟ್ಟರು. ಬರೀ 60 ರೂಪಾಯಿ ಕೆ ಚಾಯಿಂದ ಮಾಡಬೇಕಾದ್ರೆ 2 ರೂಪಾಯಿ ಒಂದು ದಿವ್ಸಕ್ಕೆ. ಅದಕ್ಕೆ ನನಗೆ ಫೋನ್ಯಾಗ ಹಾಕೋದು ಗೊತ್ತಿದ್ದಿರ್ಕಿಲ್ಲ. ನನ್ನದಷ್ಟಕ್ಕೆ ನಾ ಸುಖದಿಂದ ಇರಬೇಕಾದ್ರೆ ಏನು ಮಾಡಬೇಕು? ಯಾರು ಕೇಳೋರು ಇಲ್ಲ. ಈ ಮಾತು ಯಾರು ಕೇಳೋರು ಇಲ್ಲರಿಪ್ಪ. ಮಂದಿ ಇದ್ರಾಗ ಹಾಕಿರ್ಬೇಕಾರೆ ಕೇಳುವಾರಕ್ಕ ಬಿಡುವಾರಕ್ಕ ತಿಳ್ಕೊಂಡು ಇದ್ರಾಗ ಹಾಕಾಕತ್ತೇನೆ. ನಿಮಗೆ ಆನಂದ ಅನಿಸ್ತು, ಸಂತೋಷ ಅನಿಸ್ತು, ತಿಳಿತು ಅಂತಂದ್ರೆ 2 ಮಾತು ಕೇಳ್ರಿ. ನಿಮ್ಮ ಮಕ್ಕಳಿಗೆ ಕೂತು ಕಲಿಸ್ರಿ. ಈಗ ಸಣ್ಣಾಗಿರ್ತಾನೆ ತಿಳ್ಕೊಳ್ಳೋದಪ್ಪ, ಮುಂದೆ ತಿಳ್ಕೊಳಕ್ಕೆ ಬರೋಂಗಿಲ್ಲ. ಈಗ ತಿಳ್ಕೊಂಡ್ರೆ ಅಲ್ಲಿ ತನಕ ಹತ್ತತಿ. ನಾವು ತಿಳ್ಕೊಂಡಿಲ್ಲ, ನಾವು ಹಿಂಗೆ ಮುದುಕರಾದೀವು. ನೀವಾರಟ್ಟು ತಿಳ್ಕೊರಿ, ನೀವಾರ ಜ್ಞಾನವಂತರಾಗ್ರಿ. ಮಕ್ಕಳಿಗೆ ಓದು ಮಾಡೋದ, ಸಂಸ್ಕಾರ ಕೊಡೋದು ಅವರಿಗೆ. ಕೊಟ್ಟ ಕೆರಿಂದ 2 ಮಾತುಗಳನ್ನು ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.